ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಳೆದಿ ಪರಿಭವ ಸವೆಸಿದೆ ಜೀವ, ತಳೆದಿ ಪರಿಭವ ಸವೆಸಿದೆ ಜೀವ, ಸರ್ವೇಶ ಕೊಡು ಚಿರ ವಿಭವ, ಸರ್ವೇಶ ಕೊಡು ಚಿರ ವಿಭವ, ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ, ಜ್ವಲಿಸುವುದನ ವರತ. ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ್ಯ ವಸ್ತುವಿನಂತೆ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನನಿಂದ ಅಪಮಾನಿತಳಾದೆನು. ಅನಾಥ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗಲದಂತಾಯಿತು. ಕೀಚಕರ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ವಿಧಾತ, ಪಾಂಚಾಲಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಪಾಂಚಾಲಿ, ಚೋಕವೇಕೆ ಬಿಡು ಚೆಂತ ಮನದಿ, ಬಿಡು ಚೆಂತ ಮನದಿ ಕಡು ದುರಾತ್ಮರವರನ್ನು ಹೊದಿಸುವೆನು ಮನದೆ. ಚೋಕವೇಕೆ ಬಿಡು ಚೆಂತ ಮನದಿ, ಬಿಡು ಚೆಂತ ಮನದಿ ಕಡು ದುರಾತ್ಮರವರನ್ನು ಹೊದಿಸುವೆನು ಮನದೆ. ಎನ್ನಾಯಿಗಳವರನ್ನು ತೆಗೆಯುವೆನು ಮನದೆ. ತೆಗೆದವರ ಎದೆಯ ಬಗೆಯುತ್ತಲಿರುವುದೆಯೋ ಬಿಸಿರಕ್ತದಳು ನಿನ್ನ ಮುಡಿಗಟ್ಟಿಸುವೆನ. ತೆಗೆದವರ ಎದೆಯ ಬಗೆಯುತ್ತಲಿರುವುದೆಯೋ ಬಿಸಿರಕ್ತದಳು ನಿನ್ನ ಮುಡಿಗಟ್ಟಿಸುವೆನ. ಪಾಂಡವರ ಪತ್ನಿಯಂದರಿಸಿದರೆಯೋ, ಪಾಂಡವರ ಪತ್ನಿಯಂದರಿಸಿದರೆಯೋ, ಕೆಚ್ಚನೆಯ ನಾರಿಯಂತಿರಲು ಈ ಪರಿಯೋ, ಕೆಚ್ಚನೆಯ ನಾರಿಯಂತಿರಲು ಈ ಪರಿಯೋ. ದೇವಿ, ಶಾಖವೇಕೆ ಬಿಡು ಚೆಂತ ಮನದಿ, ಬಿಡು ಚೆಂತ ಮನದಿ ಕಡು ದುರಾತ್ಮರವರನ್ನು ಒಲಿಸುವೆನು ಮನದೆ. ಶಾಖವೇಕೆ ಬಿಡು ಚೆಂತ ಮನದಿ, ಬಿಡು ಚೆಂತ ಮನದಿ ಕಡು ದುರಾತ್ಮರವರನ್ನು ಒಲಿಸುವೆನು ಮನದೆ. ಎನ್ನಾಯಿಗಳವರನ್ನು ತೆಗೆಯುವೆನು ಮನದೆ. ಪ್ರಿಯತಮೆ, ಏಕೆ ಏನಾಯಿತು? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಹಡವಿಗೆ ಒಂದಲ್ಲ 10 ಕಾರಣಗಳಿರುವೆ. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ಸೃಷ್ಟಿಸಿದೆ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಋಷಿಮುನಿಗಳಾದ ಭಗವಾನ್ ಋಷಿಮುನಿಗಳ ಆಜ್ಞೆ. ಪತಿಯನ್ನು ದ್ಯೂತದಲ್ಲಿ ಪಡವಾಗಿಟ್ಟು ಸೋಲುವಂತೆ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಕೇಳೆ ದ್ರುಪದ ಸುತ, ಕೇಳೆ ದ್ರುಪದ ಸುತ, ಸತಿಯುತ ಎನ್ಮನ್ನ ಚರಿತ.
ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸು ಎಂದು ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿದ್ದೇನಲ್ಲ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಎಂದಿನ ಮಾತು ಪಾಂಚಾಲಿ. ನಾನೀಗ ಆಜ್ಞಾಧಾರಕನಲ್ಲ. ಹಾಗಾದರೆ ತಿಳಿಸುವಿಕೆ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು. ಈಗಲಾದರೂ ಈ ನಿನ್ನ ಬಿಚ್ಚದ ಮುಡಿಯನ್ನು ಕಟ್ಟಿವೆನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ಈ ದಿನ ರಾಯಭಾರಕ್ಕೆ ಹೋಗಿರುವರು ಯಾರು? ಪಾಂಚಾಲಿ. ಶ್ರೀಕೃಷ್ಣನು ಏನು ಗೋಪಾಂಗನರ ವಿಲಾಸ ವಿಘ್ನಲ್ಲಿ ಮಗ್ಧನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀವು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಾನು ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದೆ. ನೀನು ಬಲು ಚತುರೆ. ಬಾ ಪಾಂಚಾಲಿ, ಬಾ, ಈ ನನ್ನ ತೊಡೆಯನ್ನು ಅಲಂಕರಿಸು. ಪ್ರಾಣೇಶ್ವರ, ಮೊದಲು ನೀವು ಈ ನನ್ನ ಮುಡಿಯನ್ನು ಮುಡಿಗಟ್ಟಿಸಿ, ಆ ನಂತರ ನಾನು ನಿಮ್ಮ ತೊಡೆಯನ್ನು ಅಲಂಕರಿಸುವೆನು. ಪ್ರಾಣೇಶ್ವರ, ಜಾಣೆ ಮಮ ಜಾಣೆ ಮುದ್ದಾಡುವೆನೋ ಬಾರೆ, ಜಾಣೆ ಮಮ ಜಾಣೆ ಮುದ್ದಾಡುವೆನೋ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮಮ ಜಾಣೆ ಮುದ್ದಾಡುವೆನೋ ಬಾರೆ. ಸಭೆಯ ಪರಿಭವವ ಮರೆತಿರನೇನೆ, ಕೈದ ಶಪಥವನ್ನು ಮರೆಯುವೆನೇನೆ, ಸಭೆಯ ಪರಿಭವವ ಮರೆತಿರನೇನೆ, ಕೈದ ಶಪಥವನ್ನು ಮರೆಯುವೆನೇನೆ, ಚಿಂತೆಯು ಏತಕ್ಕೆ ದುಮದ ಕುವರಿಯ, ಚಿಂತೆಯು ಏತಕ್ಕೆ ದ್ರುಪದ ಕುವರಿಯ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮಮ ಜಾಣೆ ಮುದ್ದಾಡುವೆನೋ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾಣೆ ಮಮ ಜಾಣೆ ಮುದ್ದಾಡುವೆನೋ ಬಾರೆ. ಪ್ರಾಣೇಶ್ವರ, ದೇವಿ, ಗುರುಕುಲದ ಮರ ಕೆಣಕುತ ರಣದೋ ಗುರು ವಂಶವನೇ ನಾಶವಗೈವೆ. ಹೌದು ದೇವಿ, ಗುರುಕುಲದ ಮರ ಕೆಣಕುತ ರಣದೋ ಗುರು ವಂಶವನೇ ನಾಶವಗೈವೆ. ದುರ್ಗದು ಶಾಸನರೊಡಲನ್ನು ಬಗೆದು, ದುರುಳದು ಶಾಸನರೊಡಲನ್ನು ಬಗೆದು, ಬಿಡದನೆ ರಘುಪತಿ ಮುಡಿಗಟ್ಟಿಸುವೆ. ಹೌದು ದೇವಿ, ಬಿಡದನೆ ರಘುಪತಿ ಮುಡಿಗಟ್ಟಿಸುವೆ, ಜಾಣೆ ಮಮ ಜಾಣೆ ಮುದ್ದಾಡುವೆನೋ ಬಾರೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ,
ರಮತೆಯ ಮನೆಗೆ ಸಮಯವಿದೆ ಚಂದಾರಿಗೆ ಭೀಮ. ಸ್ವಾಮಿ ಮನಮುದೆ ಸೌಮ ಮಧು ಆಶ ವಿಲಾಸ. ಮನಮುದೆ ಸೌಮ ಮಧು ಆಶ ವಿಲಾಸ. ಗೌರವ ಶಿರವ ಧರೆಯೊಳು ನೀನು. ಗೌರವ ಶಿರವ ಧರೆಯೊಳು ನೀನು. ಪ್ರಾಣೇಶ್ವರ ದೇವಿ ಚೆಲ್ಲುತ್ತಾ ಸೇರುವೆ. ಆಗ ಚೆಲ್ಲುತ್ತಾ ಸೇರುವೆ. ಇನ್ನು ಸಮಯವಿದೆ. ಚೆಲ್ಲುತ್ತಾ ಸೇರುವೆ ಕಾಂತೆಯಲ್ಲಿ. ಚೆಲ್ಲುತ್ತಾ ಸೇರುವೆ ಕಾಂತೆಯಲ್ಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ರಮತೆಯ ಮನೆಗೆ ವಿರಾಮ. ರಮತೆಯ ಮನೆಗೆ ವಿರಾಮ. ಸಮಯವಿದೆ. ದೇವಿ ನೆನಪಿದೆಯೇ? ಹಿಂದೆ ಒಂದು ದಿನ ನೀನು ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದೆ ಮತ್ತು ಇನ್ನು ಏನು ಸಂಬೋಧಿಸಿದೆ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ನಿಂತಿರುವ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿ ಅಲ್ಲ ಈ ಪ್ರಚಂಡ ಭೀಮಸೇನನು. ಆಹಾ, ಆ, ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆಚ್ಚಿದರೆ ಏನಾಯಿತು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದಲೇ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನೊಂದು ಗಳಿಗೆಯೂ ಸಹಿಸಲಾರೆ. ಗರುಡ ಕೌರವರನ್ನು ಮರಣಗೊಳಿಸದೆ ಕರೆಯಲು ಬಿಡುವನೆ. ಗರುಡ ಕೌರವರನ್ನು ಮರಣಗೊಳಿಸದೆ ಕರೆಯಲು ಬಿಡುವನೆ. ರಣಗಳವರ ರಕ್ತಪಾನ ಮಾಡಲಿರುವನೆ. ರಣಗಳವರ ರಕ್ತಪಾನ ಮಾಡಲಿರುವನೆ. ಹತ್ತಿಯ ಮುಡಿ ಮಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದನು ಮೆಟ್ಟಿಕೊಳ್ಳುವೆ. ಪಟ್ಟಿಯ ಮುಡಿ ಮೊಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದನು ಮೆಟ್ಟಿಕೊಳ್ಳುವೆ. ಗರ್ವದ ತೊಡೆ ಕೊಟ್ಟಿದವರ ಕುಟ್ಟಿಕೊಳ್ಳುವೆ, ಗದೆಗಳು ಕೊಟ್ಟಿಕೊಳ್ಳುವೆ. ಗರ್ವದ ತೊಡೆ ಕೊಟ್ಟಿದವರ ಕೊಟ್ಟಿಕೊಳ್ಳುವೆ, ಗದೆಗಳು ಕೊಟ್ಟಿಕೊಳ್ಳುವೆ. ಗರುಡ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವನೆ. ರಣಗಳವರ ರಕ್ತಪಾನ ಮಾಡದಿರುವನೆ. ರಣಗಳವರ ರಕ್ತಪಾನ ನೋಡು ಅಣ್ಣ, ಆಗಲೇ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ನಿನ್ನಿಂದ ಸಮಾಧಾನ ಪಡಿಸ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ ಅಣ್ಣ.
ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವುದು, ಜಗತ್ತಿನಲ್ಲಿ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ಸಹೋದರ, ನನ್ನ ಮೇಲೆ ಕೋಪ ಬೇಕಮ್ಮ. ಸಹೋದರ, ಬೇಡ ಕೋಪವ ಮನದೇ, ಹಣದ ಬಿಡು ಕೋಪವ ಮನದೇ. ಬೇಡ ಕೋಪವ ಮನದೇ, ಹಣದ ಬಿಡು ಕೋಪವ ಮನದೇ. ಒಳಗೆ ಸಮರ ಬಯಸುವುದನು ಬಿಡ, ದೊಡಗೆ ಸಮರ ಬಯಸುವುದನು ಬಿಡ. ಬೇಡ ಕೋಪವ ಮನದೇ, ಅನಗ ಬೇಡ ಕೋಪವ ಮನದೇ. ಮಡದೆ ಪಂಚಾಲಿಯ ಬಿಡು ಮದೇಶ ಪವೋ ಗುರು ಸಂದಾತರ ನರಳಿಸದಿರೋದೆ. ಮಡದೆ ಪಂಚಾಲಿಯ ಬಿಡು ಮದೇಶ ಪವೋ ಗುರು ಸಂದಾತರ ನರಳಿಸದಿರೋದೆ. ತಾಳಿದವನು ಮುಂದೆ ಬಾಳಿಯನೋ ಎಂಬ ದೇಮಾ. ತಾಳಿದವನ ಮುಂದೆ ಬಾಳಿಯನೋ ಎಂಬ. ತಾಳಿದವನ ಮುಂದೆ ಬಾಳಿಯನೋ ಎಂಬ. ಹಿರಿಯರ ವಾಣಿಯು ಮರೆಯೋ ಅಣ್ಣ. ಹಿರಿಯರ ವಾಣಿಯು ಮರೆಯುವುದನು ಕೇಳ. ಬೆಳು ಕೋಪವ ಮನದೇ, ಕಣದ ಬೆಳು ಕೋಪವ ಮನದೇ. ನುಡುಗು ಸಮರ ಬಯಸುವುದನು ನಿಜ, ನುಡುಗೆ ಸಮರ ಬಯಸುವುದನು ನಿಜ. ಬೆಳು ಕೋಪವ ಮನದೇ, ಕಣದ ಬೆಳು ಕೋಪವ ಮನದೇ. ನಿಲ್ಲು ಪ್ರಿಯ ಸೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿ ಇಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುತ್ತಿಲ್ಲವೇ? ಸರಿಯಾದ ಸಮಯಕ್ಕೆ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮ್ಮ ಒಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವೆನು. ಯೋಧಕ್ಕಾಗಿ ನಿಮಗೆ ಸಂಧ್ಯಾ ಪ್ರಸ್ತಾಪ ಉಚಿತವಾಗಿ ಕಾಣಬಹುದು. ಆದರೆ ನಾನೊಂದು ಗಳಿಗೆಯೂ ಸಹಿಸಲಾರೆ. ಯೋಧಕ್ಕಾಗಿ ಅರ್ಜುನನ ಅನುಮತಿಯನ್ನಾಗಲಿ ನಿಮ್ಮ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕಥೆ ಆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ನಿಲ್ಲು ಪ್ರಿಯ ಸೋದರ, ನಿಲ್ಲು. ಅಣ್ಣ ಭೀಮಸೇನ, ಕೋಪ ಮಾಡಬೇಡ ಅಣ್ಣ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀರಿದೆ, ಸಮಯವಿದೆಂದರಿಕೆಯ ತರುಣಿ ಏತಕ್ಕೆ ಇದು ಗೊಡವ. ಮಾನಿನಿ ಮನದ ವೇದನೆ ನೀರಿದೆ, ಸಮಯವಿದೆಂದರಿಕೆಯ ತರುಣಿ ಏತಕ್ಕೆ ಇದು ಗೊಡವ. ಧರ್ಮದ ನೆಮ್ಮಯ ನಿರ್ಮಲ ಭ್ರಾತೃವ. ಧರ್ಮದ ನೆಮ್ಮಯ ನಿರ್ಮಲ ಭ್ರಾತೃವು ನೀರುವುದನ್ನು ಗೀತ ಪರೀಕ್ಷಿಸದೆ ನುಡಿಯ.
ಸಹಿಪುದು ಮನದನು ತಾಪವ ತರುಣಿ. ಹೌದು, ಸಹಿಪುದು ಮನದನು ತಾಪವ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗುವ ಪರಿಯ. ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯ ಕೊರಗುವ ಸಾರ ಸಾಚಿನಿ ಅರಿಯದೇ ಪರೆ. ಸಾರ ಸಾಚಿನಿ ಅರಿಯದೇ ಏಕಿಂತು ನೀನೆನ್ನು ವಿಕೋಪ ಪಡುವೆ. ಏಕಿಂತು ನೀನೆನ್ನು ವಿಕೋಪ ಪಡುವೆ. ಆನಿನಿ ಮನದ ವೇದನೆ ನೀಡಿ ಸಮಯವಿದೆಂದರಿದಯ ಕರುಣಿ ಬೇಸದೆ ಏಕುಗುತ್ತವ. ಪಾಂಚಾಲಿ, ಧರ್ಮರಾಯನು ನಮ್ಮೆಲ್ಲರಿಗಿಂತ ಹಿರಿಯನು. ಆತನ ಮಾತಿಗೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಇದಕ್ಕೇನು ಹೇಳುವೆ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧ ಎಂಬುದು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧ ಎಂಬುದು ಎಂಥ ಘೋರ ಕರ್ಮ ಎಂಬುದು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಎದುರಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಪಡುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಪಡೆದರು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಎಲ್ಲಿ ಅಪಮಾನಕ್ಕೆ ಗುರಿಪಡಿಸುವಿರೋ ಎಂಬುದೇ ನನ್ನ ಚಿಂತೆಯಾಗಿದೆ. ಏನೀ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನುವಾಗುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದೋ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಅಣ್ಣ, ನಿನಗೆ ನಮಸ್ಕಾರ. ಪರಮಾತ್ಮ, ಪಾಂಡುಪುರ ಪ್ರಾಣವನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಲು ವಿಧವಾಗಿ ಉಪಚರಿಸಿದರು. ಪರಮಾತ್ಮ, ಸಂಧ್ಯೆ ವಿಚಾರವೂ ನಡೆಯುತ್ತೆ. ನಾನು ಹೋದದ್ದು ಓಹೋ, ನಡೆಯಿತು. ಪಾಂಚಾಲಿ, ನನಗಿನ್ನಿಲ್ಲ ಕೆಲಸವಿಲ್ಲ. ಪಾಂಚಾಲಿ, ನನಗಿನ್ನಿಲ್ಲಲು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆಯ ಮುಗಿದು ಹೋಗಿರುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಸಂಚು ಮಾಡಿ, ಸಂಚು ಹಾಕಿ ಎಬ್ಬಿಸುವ ಈ ಸಂಖ್ಯೆ ಸಮಸ್ಯೆ ಮಾತುಗಳು ನನಗೆ ಬೇಡ. ಭಕ್ತಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ತಿಳಿದು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನ ಕೈಗೆ ಬಳೆ ಕೊಟ್ಟನು. ಈಗ ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಅವಣಿಸುತ್ತಿರುವೆಯ ಯಾದವಾಗ್ರಣಿ, ಈ ಪಾಂಡುಪುತ್ರ ಮೇಲೆ ನಿಮಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದೆಂತ ಸಂಬಂಧ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಯದುಪತಿ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಕೌರವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ದುರ್ಯೋಧನ ಅವನು ಸಹ ಒಪ್ಪಿದನು. ಈಗ ತಿಳಿದು ಕೃಷ್ಣನಿನ ಅಭಿಮತ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬ ಇಚ್ಛೆ ನಿನ್ನದಾಗಿತ್ತು. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮಸೇನನು
ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ಏನು ನಿರಾಶರಾಗಬೇಡ. ಈ ಭೀಮಸೇನನು ಬದುಕಿದ್ದರೆ ಈ ನಿನ್ನ ಬುಚ್ಚಿದ ಮುಡಿಯನ್ನು ಕಟ್ಟಿಸಿ ಹಾಕಿರುತ್ತೇನೆ. ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದರೂ ಹೇಗೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ನಾ ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಜೆ ಸುದ್ದಿ ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರೀತಿಯ ಸಂದೇಶವೊಂದನ್ನು ಕಳಿಸಿದ್ದಾನೆ. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಾಗಿರಲಾರದು. ಕೃಷ್ಣ, ಹೇಳು, ಏನೋ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನನ್ನ ಬಳಿಗೆ ಬಂದು ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಇಂತಲ್ಲಿಯೇ ಹೇಳಿಬಿಡು. ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಗದೆಯನ್ನು ಪಕ್ಕಕ್ಕೆ ಸರಿಸಿ ನನ್ನ ಬಳಿಗೆ ಬಂದು ಕುಳಿತುಕೋ. ಕೃಷ್ಣ, ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವೆನು. ಕೋಪ ಈಗಲಾದರೂ ಹೇಳು, ಏನ ಸಂದೇಶ? ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾ ಭೀಮ, ಬಿಡಯ್ಯ ಬಿಡಯ್ಯ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ನಿನ್ನಲ್ಲಿ ಹಿಡಿದಿರು. ಆಗಲಿ ಪರಮಾತ್ಮ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ ಸಹೋದರಿ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ಪ್ರಿಯ ಸಹೋದರಿ. ಶತ್ರುಗಳ ಹೆಡೆಮುರಿ ಬಿಡಿಸುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಎಲ್ಲಿ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಭದ್ರವಾಗಿ ಬಂಧಿಸು. ಅಬ್ಬಾ, ಈಗ ಕೇಳಿರಿ ಎಲ್ಲರೂ. ಈ ಭೀಮಸೇನನ್ನು ಬಂಧಿಸಿರುವ ಹಂಗವು ಅಂದು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹೊರವಾಗಿತ್ತು. ಯಾರು ಯಾರು ಆ ಕಾರ್ಯವನ್ನು ಮಾಡಿದವರಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ನನ್ನನ್ನು ಬಂಧಿಸಲು ಯತ್ನಿಸಿದನು. ಇಂತಹ ಸಾಹಸದ ಕಾರ್ಯಗಳನ್ನ ಅವರಿಗಲ್ಲದೆ ಮತ್ತಾರಿಗೆ ಮಾಡಲು ಸಾಧ್ಯ? ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಓ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿರುವುದು. ಪ್ರಿಯ ಬಂಧುವಾದ ಪಾಂಡವರ ರಾಯಭಾರಿಯನ್ನು ಓ ಕುಂದಿ ಕೌರವರು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಣ್ಣ. ಕೊಡುವೇಂ ಕುರುಕುಲವನೆಲ್ಲ ಕುರುಕುಲವನೆಲ್ಲ ಕೊಡುವೇಂ ಗಾಂಧಾರಿಯತ್ತ 101 ಮಕ್ಕಳ ಪರಮಾತ್ಮ ಪಾರ್ಥ, ಅಡಿವೇಂ ಕರ್ಣನ ಶಿರವ ಅಡಿವೇಂ ಕರ್ಣನ ಶಿರವ ಕಡಿದು ರಣಚಂಡಿಗಳು ಕಣ ಕೊಡುವೆ, ಇದು ಸತ್ಯ. ಅಣ್ಣ ಭೀಮಸೇನ ಸಹೋದರ, ಸಹನೆಯಿಂದ ಹೇಳಿ ಕಳಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ತಿಸಿದ
ಆ ದುರ್ಯೋಧನ ದುರಾಂಕಾರಕ್ಕೆ ಧಿಕ್ಕಾರ. ಹೆಣ್ಣು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿ ಕಳಿಸುವುದೊಂದೇ ಉಳಿದಿರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುಷ್ಟ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ಕಡೆಗೂ ಯುದ್ಧವಾಗೈವೆ ನಾನು ರಾಜವ. ಕಡೆಗೂ ಯುದ್ಧವಾಗೈವೆ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನು ಕೊಡಲು. ನಾನಲ್ಲ ಭೀಮಸೇನ, ದುರ್ಯೋಧನ. ಐವರಿಗೈದು ಗ್ರಾಮವ ಕೊಡಲು ಭೀಮನಿಗೊಂದು ಊರನು ಬಿಡಲು. ಕೊಡುವೆನು ರಾಜ್ಯವ ನಾನೇ ಮಡಿದಾಗ ದುಡುಕುತ ನುಡಿದ ಕೌರವನೋ ಹಿಡಿಂಬಾಪತಿಯೇ ಕೇಳೋ. ಹಿಡಿಂಬಾಪತಿಯೇ ಕೇಳೋ. 5 ಮಾರು ಭೂಮಿಯನ್ನು ಕೊಡಲು ಸಹ ಒಪ್ಪಲಿಲ್ಲ. ನಿಮಗೆ ರಾಜ್ಯವು ದೊರಕುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ವಾಗತದಲ್ಲಿ ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಧರ್ಮನಂದನ, ಪರಮಾತ್ಮ, ಈ ಸಂದೇಶಕ್ಕಾಗಿ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನೆಂದೂ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟನಲ್ಲೊಂದು. ಮುಂದೆ ತಮ್ಮ ಇಚ್ಛೆಯಂತೆ ಆಗಲಿ. ಹೋಗದು ನನ್ನ ಕರಗಳನ್ನು ಬಿಡಿಸು. ಧನಂಜಯ, ವಾಸುದೇವ, ಏನು ಯಾರು ಬಿಡಿಸುವುದಿಲ್ಲವೇ? ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಈ ಬಂಡ ಭೀಮನಿಗೆ ಈ ತುಂಡು ಹಗ್ಗವೊಂದು ಲೆಕ್ಕವೇ? ಅರ್ಜುನ, ಹೇಳಿ ನನಗದೆ ದೇವೇಗೌಡ, ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ವಾಸುದೇವ, ವಾಯುದೇವನ ಅಂಶದಿದ್ದೆ ಜನಿಸಿದ್ದೆ ನಿಜವಾಗಿದ್ದರೆ, ತಾಯಿ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾಗಿದ್ದರೆ, ಹೌದು ಪರಮಾತ್ಮ, ಮುಂದೆ ನಡೆಯಲಿರುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಸೆಣಸಾಡಿ ಆ ಕೌರವರ 98 ಅವತಾರವನ್ನ ನಾಶ ಮಾಡಿ ಹಸ್ತಿನಾವತಿ ರಕ್ತ ಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿಯೇ ಮುಳುಗಿಸಿ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾ ದಂಡದಿಂದಲೇ ಮುರಿದು ಆತನ ತಮ್ಮ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯನ್ನು ಕಟ್ಟಿಸಿದ್ದೇನೆ. ವಾಸುದೇವ, ಒಂದು ವೇಳೆ ನನ್ನ ಪ್ರತಿಜ್ಞೆಯು ಭಂಗವಾದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಪಾದವೇ ಸಾಕ್ಷಿ. ಸಾಕಿನ್ನು ಜೀವನವು
ಕೊನೆಗಾಣಿಸದೆ ನೀ ಕೊನೆಗಾಣಿಸದೆ ಹೇ ಮಾಧವ ಹೊಸದುರ್ದೊಳಗೆ ಇದೆ ಸಾಗರದೊಳಗೆ ಸಾಕು ಜೀವನವು ಕೊನೆಗಾಣಿಸುವರಿಯೇ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶೋಕ ಸಾಗರದೊಳಗೆ ಏಕೆನ್ನ ನೂಕಿದೆ ಹೇ ಮಾಧವ ಹೇ ವಿಧಿ ಹರಿಯು ಕೇಳಿದ ನನ್ನ ಜನನದ ರಹಸ್ಯವ ಹರಿಯು ಕೇಳಿದ ನನ್ನ ಜನನದ ರಹಸ್ಯವ ಕುಂತಿದೇವಿಯ ನಿನ್ನ ಜನನಿ ಎನ್ನುವ ಪರಿಯ ಕುಂತಿದೇವಿಯ ನಿನ್ನ ಜನನಿ ಎನ್ನುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂತು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂತು ಮನವು ಕಾತೊರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಹೇ ವಿಧಿ ಮನವು ಕಾತೊರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಏಕೆನ್ನೆ ನೂಕಿದೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶ್ರೀಹರಿ ಶ್ರೀಹರಿ ಓಂ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಕುಮಾರ ಕರ್ಣ ಓಂ ದಿನಕರಾಯ ನಮಃ ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ ಕುಮಾರ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ ಕುಂತಿ ಆ ಅರ್ಜುನನ ತಾಯಿ ಕುಂತಿ ಅಮ್ಮ ಅಂದರೆ ನನ್ನ ಹೆತ್ತ ತಾಯಿ ಹೌದು ಅಮ್ಮ ಇದೋ ನಿನಗೆ ನಮಸ್ಕರಿಸುವೆನು ತಾಯಿ ಕೀರ್ತಿಶೀಲನಾಗು ಮಗನೇ ಕೀರ್ತಿಶೀಲನಾಗು ನೀನಾ ನನ್ನ ಹಡೆದ ಮಾತೆಯೂ ಹೌದು ಕುಮಾರ ನದಿಯೊಳಗೆ ನೋಕಿದೆ ಮಾತೆಯೇ ಮಮತೆಗೆ ನದಿಯೊಳಗೆ ನೋಕಿದೆ ಮಾತೆಯೇ ಮಮತೆಗೆ ನದಿಯೊಳಗೆ ನೋಕಿದೆ ಅಮ್ಮ ಅಮ್ಮ ಜನಿಸಿದಾಕ್ಷಣ ಕರುಣೆ ತೋರಲು ಜನಿಸಿದಾಕ್ಷಣ ಕರುಣೆ ತೋರೇನು ಜನಿಸಿದಾಕ್ಷಣ ಕರುಣೆ
ತೋರಲು ಚೆಲ್ಲದೊಳೆ ತೆಂದು ಅತ್ಯಗೈಯಲು ಜನಿಸಿದಾಕ್ಷಣ ಕರುಣೆ ತೋರಲು ಜಲದೊಳೆ ತೆಂದು ಅತ್ಯಗೈಯಲು ಕಂದ ನೆನೆಸಿ ಅಂದು ನಿನಗೆ ಕಂದ ನೆನೆಸಿ ಅಂದು ನಿನಗೆ ನಾನು ಗೈದ ಅಪರಾಧವೇ ನಾನು ನಿನ್ನ ಅಪರಾಧವೇ ಮಾತೆಯೇ ಬಾಲ್ಯದಿಂದಲೂ ಅಲೆದೆನೋ ನಾನು ಬಾಲ್ಯದಿಂದಲೂ ಅಲೆದೆನೋ ಕೂತನಿಂದಲೆಯೊಳು ಮುಳುಗಿ ಬಹಳ ಜನಕರ್ಯಾರೋ ಎಂದು ಕಂಬನಿಗರೆದೇನೋ ಎಂದು ಕಂಬನಿಗರೆದೇನೋ ಅಮ್ಮ ಏಕೆ ನೋಡಿದೆ ಮಾತೆಯೇ ಮನತೆಯಿರದೆ ನದಿಯೊಳೇಕೆ ನೋಡಿದೆ ಅಮ್ಮ ಎಂತಹ ಕೀರ್ತಿಯಮ್ಮನನ್ನು ಹುಟ್ಟಿದಾಗಲೇ ಇದು ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಎಂತ ಅಮ್ಮ ಈ ಪಾಪಿ ದೇಹವನ್ನು ಅಲ್ಲಿದ್ದ ಜಲಚರಗಳು ಕೂಡ ತಿನ್ನದೆ ಬಿಟ್ಟವಲ್ಲ ಅಮ್ಮ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟು ಮಮತೆಯಿಂದ ಸಾಕಿಸಲು ಹೀಗಿರುವಾಗ ಈ ಲೋಕದ ಜನರೆಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಅಮ್ಮ ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಈ ಕರ್ಣನು ನನ್ನ ಮಗ ನನ್ನ ಕುಮಾರ ಎಂದು ಹೇಳಿ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ಮಮತೆ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ?
ನಿಜವೇ ತಾಯಿ? ಅಮ್ಮ ಮಾತನಾಡಬೇಡ ಕರ್ಣ. ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ. ಸತ್ಯವಾಗಿ ಹೇಳುವೆನು, ನೀನು ಬದುಕಿರುವೆ ಎಂಬ ವಿಚಾರವನ್ನು ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದಿರುವೆನು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣನು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ. ನೀನು ಈ ರೀತಿ ಮಾತನಾಡುವುದು ಈ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿದ್ದೆ? ಇದು ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ಈ ಪಾಪಿ ಕರ್ಣನಿಗೆ ಹಂತ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ? ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಂತೆ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನಮ್ಮ. ನಿನ್ನ ಹೆತ್ತ ತಾಯಿಯಾದ ನಾನು
ನಿನ್ನಲ್ಲಿ ಸೆರೆಗೊಂಡಿ ಬೇಡಿಕೊಳ್ಳುತ್ತಿರುವನು ಕಂದ. ಸೌಭಾಗ್ಯ ದಾನ ಮಾಡು ಮಗನೇ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪುರದಾತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಕೈಗೂಡಬೇಕಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಅಮ್ಮ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂತಹ ನೀಚನೇ ಎಂದು ಶಪಿಸದಿದ್ದರೆ, ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಣ್ಣ, ನಿನ್ನ ಮಾತುಗಳೆಲ್ಲವೂ ಅಕ್ಷರಶಃ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಆ ಪಾಂಡವರಿಂದಲೇ ನಿನಗೆ ಇಷ್ಟೊಂದು ಮಮತೆ ತಾಯಿ. ನೀನು ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗುರುವುದು. ಅದು ಅಲ್ಲದೆ ಮಮ್ಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲಿರುವುದು. ಬಿಡಮಾದ್ರ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡದಿರಲಿ ಕರ್ಣ? ಅಮ್ಮ, ಕಂದ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಹೇಳಿತನದಲ್ಲಿ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲನವನೆಂದು ನಿನ್ನ ಹೊರತಾಗಿಯೂ ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿಸಲಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿ ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ನಾನು ಪರಾನ್ಮುಖನಾಗಲಾರೆನಮ್ಮ. ಹೌದು ತಾಯಿ. ಅಮ್ಮ, ಹೋಗಲಿ ಬಿಡು ಕಂದ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಬಾರೆ. ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅಮ್ಮ, ಅವರನ್ನು ಉಳಿಸಿಕೊಡಕ್ಕಂತ ಆಗಬಹುದು ತಾಯಿ. ಅಮ್ಮ, ಆ ಪಾಂಡವರೆಂದರೆ ನಿನಗೆ ಇಷ್ಟೊಂದು ಮಮತೆ ತಾಯಿ. ಅಮ್ಮ, ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಎದುರಿಗೆ ಬಂದರು. ಆತನ ಮೇಲೆ ನಾನು ಕೈ ಮಾಡುವುದಿಲ್ಲ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನ ನುಚ್ಚು ನೂರು ಮಾಡಿದರೂ ಸಹ ಆತನ ಮೇಲೆ ನಾನು ಕೈ ಮಾಡುವುದಿಲ್ಲ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಆದರೆ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ನಮ್ಮ. ಅರ್ಜುನನ ಮೇಲೆ ನಿನಗೇಕಪ್ಪ ಎಷ್ಟೊಂದು ದ್ವೇಷ? ಹೌದು ತಾಯಿ. ಆ ಅರ್ಜುನನ ಮೇಲೆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಹತನಾದರೂ ನನ್ನಿಂದ ಅರ್ಜುನನೇ ಹತನಾದರೂ ಇದು ನಿನಗೈವರು ಮಕ್ಕಳು ಉಳಿಯುವರು. ಬಿಡಮಾದರ ಚಿಂತೆಯನ್ನು. ಅಮ್ಮ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ. ಅಮ್ಮ,
ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ಸತ್ಯವಾಗಿ ನಡೆಸಿಕೊಡುವೆಯಾ? ಜನನಿ ನಿನ್ನ ಮಗನಿವನು ಹುಸಿಯಾಡುವನೇ, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಸುವನು ನಿನ್ನ ನುಡಿಯ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ಈ ಪಾದ ಕಮಲ ತಾಣೆ ಜನನಿ. ಜನನಿ ಅಮ್ಮ. ಕುಮಾರ, ನಾಳಿನ ಯುದ್ಧದಲ್ಲಿ ನಾನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಮ್ಮ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ವಜ್ರದ ಕವಚವನ್ನೇ ಕಿತ್ತುಕೊಂಡು ಹೋದನು. ಅವನ ದುರಾದೃಷ್ಟಕ್ಕೆ ವಿದುರನು ತನ್ನ ಸರ್ವೋತ್ತಮವಾದ ಧನಸ್ಸನ್ನು ಮುರಿದು ಬಿಸಾಕಿದನು. ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಹೇಳಿ ವಾಗ್ದಾನವನ್ನು ಪಡೆದಿರುವಳು. ಪ್ರಪಂಚ ದೈವ ಎಲ್ಲವೂ ಸಂಚು ಹಾಕುತ್ತಿರುವುದು. ಮಾಡಲಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ ಅಮ್ಮ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೊಳ್ ಕರ್ಮದಾದಿಗೆ ನಾನ್ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡುತ್ತಿರುತ್ತೆಯನು ಜನನಿ. ಜನನಿ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾಮ. ಒಂದೇ ಬಾಣದ ಗುರಿ, ಕೊಡುವುದಿಲ್ಲ ನಾಮ ತೊಂದ. ಮುಗಿಲ ಇಳಿದು ಬರಲು ಈ ಬಿರುದು ನಿಲ್ಲಲೇ. ಮುಗಿಲ ಇಳಿದು ಬರಲು ಈ ಬಿರುದು ನಿಲ್ಲಲೇ. ವಿಜ್ಞಾನ ತಪ್ಪೆ ನನ್ನ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ.
ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಕರ್ಣ, ಹೀಗೆ ಬಾ. ಹೌದು ತಾಯಿ. ಅಮ್ಮ ಕರ್ಣ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳು ಕಂದ. ಸತ್ಯವಾಗಿಯೂ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಬಹುಶಃ ಅಂತಿಮ ದರ್ಶನವೂ ಇದೆ ಎಂದು ತೋರುತ್ತಿರುವುದು. ಅಮ್ಮ, ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ? ಕುಮಾರ, ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧನಾದ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಇದು ಕರಮುಗಿದು ಬೇಡುವೆನು ತಾಯಿ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಿದೆ. ಯುಗದಿ ಕಾಣಲವುದೋ ಎಂದೋ ನಿನ್ನ ಮುಗವನೊಯ್ಯಿ, ಯುಗದಿ ಕಾಣಲವುದೋ ಎಂದೋ ಮೃಗಿಯುಳು ಒಂದು ಕಣ್ಣೀರ ಕರೆದೆ, ಮೃಗಿಯುಳು ಕಣ್ಣೀರ ಕರೆದೆ. ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮಗವನು ಈ ಯುಗದಿ ಕಾಣಲವುದೇ, ನಿನ್ನ ಮಗವನು ಈ ಯುಗದಿ ಕಾಣಲವುದೇ. ಬಗೆ ಬಗೆಯೊಳು ಬಗೆ ಬಗೆಯೊಳು ಮಗನೇ ಹೋಗಿ ಬರುವೆನ, ಎಲ್ಲ ಹೋಗಿ ಬರುವೆನ. ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆನ, ಎಲ್ಲ ಹೋಗಿ ಬರುವೆನ. ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥ. ಏ ವಿಧಿ, ನಿನ್ನ ಲೀಲೆಯು ಅಗಣ್ಯವಾದುದು. ಪ್ರಾತಃ ಕಾಲದ ಉದಯಗೀತೆಯು ಮೃತ್ಯುವಿನ ತೂರಿಸವಾಗಿ ಕೇಳಿಬರುತ್ತಿದೆ. ಕುರುಕ್ಷೇತ್ರ ಪರಂಪರೆಯಲ್ಲಿ ಅದಾವ ಅನರ್ಥವೂ ತೋರಲಿರುವುದು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ ಅಮ್ಮ ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೇನೆ. ರಾತ್ರಿ ಇಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ಮಿತ ಪರಂಪರೆಗಳು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಬಾ ಕಂದ. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಮೇಲೇನು ಕಂದ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ಜನನೇ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ನಿನ್ನ ಮಗ ದುರ್ಯೋಧನನು ಯಾರ ಆಜ್ಞಾಧಾರಕನಲ್ಲ ಜನನಿ. ಏಕೆ ತಾಯಿ, ಈಗಾಗಲೇ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿದಿರುವುದು. ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದರು. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತೇವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ನನ್ನ ಮಾತನ್ನು ಕೇಳು. ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ
ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿಬಿಡು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವೆನು ಜನರೇ. 100 ಜನ ವೀರಪುತ್ರರನ್ನು ಪಡೆದ ವೀರಮಾತ ನೀನು. ಕೇವಲ ಒಂದು ಅಲ್ಪ ಯುದ್ಧಕ್ಕಾಗಿ ಇಷ್ಟೊಂದು ಕಾತುರಳಾಗುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ನಾನದನ್ನು ಪಾಲನೆ ಮಾಡುತ್ತಿರುವೆನಷ್ಟೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನ ಚಲಬೇಕೆ ಕುರು ನಂದನ, ನಿನ್ನ ಜಲದಾದಿರೇ ಕವಿ ಕುರು ವಂಶಧಮನ. ಚಲಬೇಕೆ ಕುರು ನಂದನ. ದುಡುಕಿನಿ ಕೆಡಬೇಡ, ಕೆಡುಕನಾಚಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಚಿಸಬೇಡ. ಪಾಂಡುನಂದನರುಳು ವೇಷ ಬಿಡಿಸಬೇಡ. ಪಾಂಡುನಂದನರುಳು ವೇಷ ಬಿಡಿಸಬೇಡ. ಗುರು ಪಾಂಡವರ ಸೋದರ ಪ್ರೇಮ, ಗುರು ಪಾಂಡವರ ಸೋದರ ಪ್ರೇಮ. ಸಾರುನಿ ಧರೆಯೊಳಗೆ ನಿಜ ಶೌರ್ಯವ, ಸಾರುನಿ ಧರೆಯೊಳಗೆ ನಿಜ ಶೌರ್ಯವ. ಚಲಬೇಕೆ ಕುರು ನಂದನ, ಚಲದಾದಿರೇ ಕವಿ ಕುರು ವಂಶಧಮನ. ಚಲಬೇಕೆ ಕಂದ, ಚಲಬೇಕೆ ತಲೆಯ, ಚಲಬೇಕೆ ಕುರು ನಂದನ. ಪರಿವಿಧದಲ್ಲಿ ಪರಳುವೆ ಪಾಂಡವರ. ಅಮ್ಮ, ಪರಿವಿಧದಲ್ಲಿ ಪರಳುವೆ ಪಾಂಡವರ. ಸಾಕು ನಿನ್ನ ನೀತಿ ಬೋಧೆ, ಸಾಕು ನಿನ್ನ ನೀತಿ ಬೋಧೆ. ಬೆಳವಣಿಗೆ ಕೊಡುವಂತೆ ಸಮನಿಗೆ ಬಯಬೇಕೆ ಬಿಡು ಮಾತುವೆ. ಎನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ ಬಯಬೇಕೆ ಬಿಡು ಮಾತುವೆ. ಶಿರೋಧನ, ಮಾತನ್ನು ಕೇಳು ಕಂದ. ಮೆರೆಯುವೆ ಶೌರ್ಯದಿ ಕೆಲವನ್ನು ಬಿಡದೆ. ಮೆರೆಯುವೆ ಶೌರ್ಯದಿ ಕೆಲವನ್ನು ಬಿಡದೆ. ಕರೆಯೋ ಧರ್ಮಕ್ಕೆ ಜಯವನ್ನು ತರುವೆ. ಕರೆಯೋ ಧರ್ಮಕ್ಕೆ ಜಯವನ್ನು ತರುವೆ. ಗುರು ಪಾಂಡವರ ಭೀಕರ ಸಂಗ್ರಾಮ. ಗುರು ಪಾಂಡವರ ಭೀಕರ ಸಂಗ್ರಾಮ. ಘನತರ ಕೀರ್ತಿಯ ಗಳಿಸುತ್ತ ಮೆರವೆ. ಘನತರ ಕೀರ್ತಿಯ ಗಳಿಸುತ್ತ ಮೆರವೆ. ಬಯಬೇಕೆ ಅಮ್ಮ, ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ. ಬಯಬೇಕೆ ಅಮ್ಮ, ಬಯಬೇಕೆ ಜನನಿ, ಬಯಬೇಕೆ ಅಮ್ಮ. ಪಾಂಡವರು ಪಾಂಡವರು ಪಾಂಡವರು, ಆ ಪಾಂಡವರು ಮಾಡಿದ್ದೆಲ್ಲವೂ ಧರ್ಮ ಸಮ್ಮತವಾದರೆ ಅಂತ ಧರ್ಮಕ್ಕೆ ನನ್ನ ಶತಪಾಠಧಿಕಾರ. ಅಮ್ಮ, ಪತ್ನಿಯ ಮಾನಭಂಗವನ್ನು ಮಾಡುತ್ತಿರುವಾಗ ಎದುರಿನಲ್ಲಿ ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವಂತೂ ಅಲ್ಲವೇ ಅಲ್ಲ ಜನನೇ. ಆ ಧರ್ಮ ದುರುಡರಾದ ಆ ಪಾಂಡವರು ಮಾಡಿದ್ದಾದರೂ ಏನು ಗೊತ್ತಾ ಜನನೇ? ಒಬ್ಬ ನಿಸ್ಸಹಾಯಕನು, ಒಬ್ಬ ಹೇಳಿಯು ಮಾಡದ ತಾಟಸ್ಥ್ಯ ಭಾವ. ಅಮ್ಮ, ನನ್ನ ಸತಿ ಬಾನುಮತಿ ಆಗಲಿ ಅಥವಾ ನನ್ನ ಅರಮನೆ ಓರ್ವ ದಾಸಿಗಾಗಲಿ ಈ ರೀತಿಯ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತಾಗದೆ ಪಣಬಂಧವನ್ನು ಕಿತ್ತೊಗೆದು ಇಡೀ ಸಮಗ್ರ
ಸೃಷ್ಟಿಯೇ ನನಗೆ ಪ್ರತಿಕಕ್ಷಿಯಾಗಿ ಎಂದಿದ್ದರೂ ಸರಿಯೇ ಲೆಕ್ಕಿಸದೆ ಪ್ರತಿಕಾರದ ಮನೋಭಾವವನ್ನು ಆಘಾತಪಡಿಸುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದಾದರೂ ಏನು ಜನನೇ, ಅದಕ್ಕೆ ಅವರನ್ನು ಕಂಡರೆ ನನಗೆ ಅಷ್ಟೊಂದು ಆಕ್ರೋಶ. ಅವರನ್ನು ನನ್ನ ಜ್ಞಾತಿಗಳನ್ನು ನಾನು ಎಂದಿಗೂ ಒಪ್ಪುವುದೇ ಇಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಅವರನ್ನು ನಾಶ ಮಾಡುವವರೆಗೂ ನನಗೆ ಶಾಂತಿ ಇಲ್ಲ ತಾಯಿ, ಶಾಂತಿ ಇಲ್ಲ. ನನ್ನನ್ನು ಆಶೀರ್ವದಿಸುವುದರಲ್ಲಿ ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯ ತಿರಸ್ಕರಿಸಿದ ಪ್ರತಿಕಾರವು ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ಓ ನನ್ನ ಕಡು ವೈರಿಗಳನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸಿರುವುದು ನಿನ್ನ ಶತ್ರುವನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರಥ ಸಿಂಹಾಸನವೋ ರಥದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂಗರರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಅಮ್ಮ, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ ಜನನೇ, ಮಾನವ ರೂಪದ ದುರ್ದಾನವನಾದ ಮೇಲೆ ನಡೆಯಬೇಕಾದ್ದೆಲ್ಲ ನಡೆದೇ ತೀರಬೇಕು. ಯುದ್ಧಕ್ಕೆ ಹೊರಟಿರುವ ಮಗನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತಂತಹ ಯಾವುದು ನನ್ನ ಕರ್ತವ್ಯ. ಬಾ ಕುಮಾರ, ಬಾ ಕಂದ. ಕರದೆಯ ಜನನೇ, ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸಬೇಕು. ಬಾ ಕಂದ. ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲಕಡ್ಡಿಯೋ ವಜ್ರಾಯುಧಕ್ಕಿಂತ ಕಠಿಣವಾಗಿದೆ. ಕುಮಾರ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ, ಯಥೋ ಧರ್ಮಸ್ತತೋ ಜಯ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ. ನಾನು ಕಾಲೋಚಿತವಾದ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದ್ದೆ, ಆದರೆ ನನಗೆ ಜಯ. ಇನ್ನು ಸಾವಕಾಶ ಬೇಕೆ, ಒಳಗಲೇ ರಣಕರ್ಣಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗಳೆಯಲ್ಲಿ ರಣಬೇಡಿಗಳು. ಹಾರಾಡಲಿ ಸರ್ಪಲಾಂಛನ. ಎಂದು ಕಾಣುತ್ತಿರುವ ಮುಂಬೆಳಗ್ಗೆ ನಾಳಿನ ಪಾಂಡವರ ಪತನಕ್ಕೆ ನಾಂದಿ, ನಾಳಿನ ಪಾಂಡವರ ಪತನಕ್ಕೆ ನಾಂದಿ, ನಾಳಿನ ಪಾಂಡವರ ಪತನಕ್ಕೆ ನಾಂದಿ.